ಯಾವಾಗಲೂ ಅಪ್ಡೇಟೆಡ್ ವರ್ಷನಲ್ಲಿ ನೀವು ಸಿನಿಮಾಗಳನ್ನು ಮಾಡ್ತಾ ಹೋಗ್ತೀರಾ, ಅದೇ ರೀತಿ ಕಥಾಹಂದರ ಕೂಡ ಇರೋವಂಥದ್ದು. ನಿಮ್ಮ ರೆಟ್ರೋ ಸ್ಟೈಲ್ ಸಿನಿಮಾದಲ್ಲಿ ಈಗಿನ ಜೆನ್ಜಿ ಲವ್ ಏನಾದರೂ ತೋರಿಸಿದ್ದೀರಾ ಅಂತ? ಅಂದ್ರೆ ಜೆನ್ಜಿ ಅಂದ್ರೆ ನಂಗೆ ಕನ್ನಡ ಕೇಳಕ್ ಮಗ. ಈಗಿನ ಕಾಲಘಟ್ಟದ ಲವ್ ಸ್ಟೋರಿ ಸರ್, ಜೆನ್ಜಿ. ಓಕೆ 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 ನನ್ಗೆ ಅದು ಇಂಗ್ಲೀಷ್ ಅರ್ಥ ಆಗಲ್ಲ, ಸಾರಿ ಕಂದ ಬೇಜಾರ್ ಮಾಡ್ಕೊಬೇಡ ಹೇಳ್ದೆ ಅಂತ. ಅಲ್ಲಲ್ಲ ನಾನು ಹಂಗೇನೆ ನಾನು ಮಾತಾಡೋದು, ನಾನೇನು ಡೌಗ್ಯೂ ಮಾಡಲ್ಲ. ಸೊ ನನ್ಗೆ ಸಡನ್ ಕೆಲವು ಪದಗಳು ಅರ್ಥ ಆಗಲ್ಲ, ಕೆಲವು ಪದಗಳು ನನಗೆ ಅರ್ಥ ಆಗಲ್ಲ. ಇಂಗ್ಲೀಷು ಅರ್ಥ ಆಗುತ್ತೆ, ನಾನು ಮಾತಾಡ್ತೀನಿ, ಆರ್ಟಿಸ್ಟ್ಗಳು ಹೋಗ್ತೀನಿ, ಇಂಡಿಯಾ ಸುತ್ತಾ ಇದ್ದೀನಿ, ನನಗೆ ಅರ್ಥ ಆಗಿದೆ. ಬಟ್ ತುಂಬ ಕೆಲವು ರಿಸ್ಕ್ ಪದಗಳು ಅರ್ಥ ಆಗಲ್ಲ ಮಗ. ಸುಮ್ಮನೆ ನಾನೇನೋ ಮಾತಾಡಿ ಯಾಕೆ ಬೇಕು? ಓಕೆ ಮಗನೇ, ಏನು ಆ ಥರದ್ದೇನಿಲ್ಲ. ನನಗೆ 1970s 80s ಅಂಡರಲ್ಲಿ ನಡೆಯೋ ಒಂದು ರಿಯಲ್ ಸ್ಟೋರಿ ಇದು. ಅದನ್ನ ಇಟ್ಕೊಂಡು ಮಾಡಿದ್ದೀನಿ ಕಂದ. ನಾಟ್ಲಿಕ್ಕೆ ಪಬ್ಬು ಪೆಪ್ಪಿ ಆ ಥರದ್ದು ಯಾವುದಿಲ್ಲ, ವಿತ್ ಎಮೋಷನ್ಸ್. ನೀವು ಸಿನಿಮಾ ನೋಡಿದಾಗ ತುಂಬ ಎಮೋಷನ್ ಕನೆಕ್ಟ್ ಆಗ್ತೀರಾ, ಅದೊಂದು ಗೊತ್ತು ಮಗನೇ ನನಗೆ. ಅದೊಂದು ಟ್ರೈ ಮಾಡಿದ್ದೀನಿ ಮಕ್ಕಳ. ಈ ಹೊಸ ಎಕ್ಸ್ಪೆರಿಮೆಂಟ್ ಯಾವಾಗ ನೋಡ್ಬೋದು ಸರ್? ಅದು ಆಗಸ್ಟ್ಗೆ ಬರುತ್ತೆ ಮಗನೇ, ಆಗಸ್ಟ್ಗೆ ಸ್ಕ್ರೀನ್ ಮೇಲೆ ಬರುತ್ತಂದ. ಓಕೆ ಸರ್, ಓಕೆ ಥ್ಯಾಂಕ್ ಯು ಮಕ್ಕಳ. ಸಿಂಗರ್ಸ್ ಹಾಡಿದ್ದಾರೆ, ಟಿಪ್ಪು ಅವರು ಅಥವಾ ಮಿಕಾ ಸಿಂಗ್ ಅವರು. ಸೊ ಲಿರಿಕ್ಸ್ ಕೇಳಿದಾಗ ಅವರ ಫಸ್ಟ್ ರಿಯಾಕ್ಷನ್ ಯಾವ ಥರ ಇತ್ತು ಅಂತ? ತುಂಬ ಚೆನ್ನಾಗಿತ್ತಮ್ಮ. ಕನ್ನಡ ನಾನು ಬರ್ದಿದ್ದೀನಿ ಮಗನೇ, ತೆಲುಗು ಚಂದ್ರಬೋಸ್ ಬರ್ದಿದ್ದಾರೆ, ತ್ರಿಬಲ್ ಆರ್ ಆಸ್ಕರ್ ಬರ್ತಲ್ಲ ಅವ್ರು ಬರ್ದಿದ್ದಾರೆ. ಹಿಂದಿ ಬಂದ್ಬಿಟ್ಟು ರಕೀಬ್ ಆಲಂ ಬರ್ದಿದ್ದಾರೆ. ಆ್ಯಂಡ್ ತಮಿಳ್ ಬಂದು ಮದನ್ ಕರ್ಕಿ ಬರ್ದಿದ್ದಾರೆ, ವೈರ್ಮುತ್ ಅವ್ರ ಸನ್ ಅವ್ರು ಬರ್ದಿದ್ದಾರೆ. ಎಲ್ಲ ದೊಡ್ಡವರೇ ಬರ್ದಿದ್ದಾರೆ. ಮನಂ ಗೋಪಾಲಕೃಷ್ಣ ಬರ್ದಿದ್ದಾರೆ. ಫಸ್ಟ್ ಲೈನ್ ಹೇಳಿದಾಗ ನಾವು ಭಾಳ ಕ್ಯಾಚಿ ಆಗಿದೆಯಲ್ಲ ಇದು, ನಲ್ಲ ಇರಕ್ಕೆ ಅನ್ಕೊಂಡು ಇವರು. ಸೊ ಎಲ್ಲರೂ ತುಂಬ ಕ್ಯಾಚಿ ವರ್ಡ್ಸ್ ಅಂದರು. ಯಾಕಂದರೆ ಓಪನಿಂಗ್ ವರ್ಡ್ಸೇ ಸೆಟ್ ಆಗಲ್ಲ, ಹೋಗಿ ನಿಂಗು ಅಂತ. ಅದನ್ನು ತಗೊಂಡೋಗಿ ನಾವು ಪಂಜಾಬು, ನಾವು ಅರ್ಜುನ್ ಹೇಳಿದ್ರು ಪಂಜಾಬ್ ಇದಕ್ಕೆ ಕನೆಕ್ಟ್ ಮಾಡೋಣ. ಮೇರಾ ತೇರಾ ಏನದು ಹಿಂದಿ ಮಗನೇ? ಮೇರಾ ತೇರಾ ಕೈಸಾ ಮೇಲು ಬಿಲ್ಲು, ಮೇರಾ ತೇರಾ ಕೆಸ ಮೇಲು ಬಿಲ್ಲು ಅಂತ. ಅದು ನೋಡಿದ್ದು ಸೆಟ್ ಆಗಲ್ಲ ಇಲ್ಲಿ, ನಮ್ಮ ಕನ್ನಡ ಲೆಕ್ಕ ಸೆಟ್ ಆಗಲ್ಲ. ಅಲ್ಲಿ ನೋಡಿದ್ರೆ ಪಂಜಾಬ್ ಆ ಥರ. ಸೊ ಹಂಗೆ ಹಿಂದಿ ಆ ಥರ ಕನೆಕ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅದ್ಭುತ ಹೋಗ್ತೀವಿ ಯಾಕಂದ. ಥ್ಯಾಂಕ್ ಯು ಸರ್. ಪ್ರೇಮ್ ಸರ್, ತೆಲುಗು ಏನಿದೆ ಅಂತ ಹೇಳ್ತೀರಾ? ತೆಲುಗು ತಮಿಳ್ ಫಸ್ಟ್ ಲೈನ್. ಬೇಡ ಮಗ, ನೀನು ಸುಮ್ಮನೆ ಇರು ನೀನು. ಹಾಂ, ಈಗೆಲ್ಲ ರಿಲೀಸ್ ಆಗ್ಬಿಟ್ಟಿದೆ, ಎಲ್ಲ ಕೇಳ್ಕೊತಾ ಇರ್ತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.